ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರಿಗೆ ಸೌಂಡ್ ಕೊಡಿ ಸ್ವಲ್ಪ ಜೋರಂಗ. ಸಿದ್ದರಾಮಯ್ಯನವ್ರಿಗೆ ಪಕ್ಷಕ್ಕೆ 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 ಅಶೋಕ್ ಅವರಿಗೆ, ಕೇಂದ್ರಕ್ಕೆ, ರವಿಗೆ, ಕುಮಾರಸ್ವಾಮಿಗೆ, ರಾಜ್ಯಪಾಲರ ಕ್ರಮಕ್ಕೆ, ರಾಜ್ಯಪಾಲರ ಕ್ರಮಕ್ಕೆ, ರಾಜ್ಯಪಾಲರ ಕ್ರಮಕ್ಕೆ ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಟಿಕೆಟ್ ಬಿಜೆಪಿ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. LIC ಕೇಂದ್ರ ಸರ್ಕಾರದ ಕೈ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಬಿಜೆಪಿ ಅವರಿಗೆ, ಜೆಡಿಎಸ್ ಅವರಿಗೆ ರಾಜ್ಪಾಲ್ ಹಟಾओ, कर्नाटक बचाओ, राजपाल हटाओ, कर्नाटक बचाओ, राजपाल हटाओ, कर्नाटक बचाओ, राजपाल हटाओ, कर्नाटक बचाओ. ಕೇಂದ್ರ ಕರ್ನಾಟಕ ರಾಜ್ಯದ ರಾಜ್ಯಪಾಲರನ್ನು ಕೈಗೊಂಬೆಯಾಗಿ ಉಪಯೋಗಿಸಿಕೊಂಡು ರಾಜ್ಯದ ಪ್ರತಿಷ್ಠಿತ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಅಸಂವಿಧಾನಿಕವಾಗಿ
बोलो भारत माता की कांग्रेस पक्षಕ್ಕೆ कांग्रेस पक्षಕ್ಕೆ ಪ್ರಭುತ್ವ ವಿರೋಧಿ ರಾಜ್ಯಪಾಲರಿಗೆ ರಾಷ್ಟ್ರ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವಿರೋಧಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಬರೋ ಭಾರತ್ ಮಾತಾ ಕಿ ಬರೋ ಭಾರತ್ ಮಾತಾ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ, ಎಲ್ಲ ಹಿರಿಯರಿಗೂ ಕೂಡ ಕೊಡ್ರಿ ಅನಾರ. ದಯಮಾಡಿ ದಯಮಾಡಿ ಇವರು ಶಾಸಕರಿಗೆ ಇರೋದಕ್ಕೆ ಅವಕಾಶ ಮಾಡಿ. ದಯಮಾಡಿ ಕೈ ಮುಗಿತೀನಿ, ಏನು ತಪ್ಪಿಕೋಬೇಡ್ರಿ, ಎಲ್ಲ ನೀವು ನಮ್ಮ ಮನೆ ಅಂತ ಬರೋದ್ರಿ. ಮತ್ತೆ ಅದೇ ರೀತಿ ನಮ್ಮ ಪತ್ರಕರ್ತರು ಬಂದ್ರೆ ನೀವ ತಾವ ತಿಳ್ಕೊಂಡು ಅವ್ರ ಜೊತೆ ಪ್ಲೀಸ್ ದಯಮಾಡಿ ಇದು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕುಮಾರಸ್ವಾಮಿಗೆ ವೇಷ ಹಗರಣದಲ್ಲಿರುವಂತ ವಿಜೇಂದ್ರನಿಗೆ ಮತ್ತು ಶಶಿಕಲಾ ಜೊಲ್ಲೆಗೆ ಇಂಥ ಆರೋಪದಲ್ಲಿರುವಂತ ವ್ಯಕ್ತಿಗಳಿಗೆ ಆರೋಪಿಗಳಿಗೆ ರಾಜಭವನದಲ್ಲಿ ಕೂತು ಮಾತಾಡಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ ಇವರು ಲಕ್ಷಕಟ್ಟ ಕೇಂದ್ರ ಸರ್ಕಾರದ ರಾಜ್ಯಪಾಲರು ಇವರು ದಲಾಲರಾಗಿರ್ಬೇಕಾಗಿತ್ತು ಅಂತ ಹೇಳಿ ನಾನು ಅನಿಸ್ತೈತಿ. ಇವರು ರಾಜ್ಯ ಸರ್ಕಾರದ ಒಬ್ಬ ನಿಷ್ಠಾವಂತ ಒಂದೇ ಒಂದು 100 ವರ್ಷದ ಅವಧಿಯಲ್ಲಿ ಒಂದೇ ಒಂದು ತಪ್ಪು ಚೊಕ್ಕೆ ಇರಲಾರಂತ ರಾಜ್ಯಪಾಲರು ಇವತ್ತು ಏನು ದಯಮಾಡಿ ಎಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತು ಏನು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಸಿದ್ದರಾಮಯ್ಯ ಅವರು ವಿರುದ್ಧ ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಅನ್ನ ಕೊಟ್ಟಂತ ಈಗ ಕೆಲವೇ ಕ್ಷಣಗಳಲ್ಲಿ ಶಾಸಕರು ಆಗಮಿಸಲಿದ್ದಾರೆ. ಎಲ್ಲರೂ ಶಾಂತ ರೀತಿಯಾಗಿ ಈ ಪ್ರತಿಭಟನೆಗೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ವಿನಂತಿಸ್ತೇನೆ. ಆತ್ಮೀಯ ಬಂಧುಗಳೇ, ಅದೇ ಪೊಲೀಸ್ ಇಲಾಖೆ ನಮ್ಮ ಕಾರ್ಯಕರ್ತರು ಈ ಕಡೆ ಲಕ್ಷ ಕೇಳಬೇಕು. ಅಲ್ಲಿ ಪೊಲೀಸರಿಗೆ ಯಾವುದೇ ರೀತಿಯ ಒತ್ತಡವನ್ನು ಮಾಡಬಾರದು. ಈಗ ಸಭೆಯನ್ನು ಉದ್ದೇಶಿಸಿ ಕೆಪಿಸಿಸಿ ವಕ್ತಾರರಾಗಿರ್ತಕ್ಕಂಥ ಸಂಯೋಜಕರಾಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರೇ, ಬಾಗಲಕೋಟೆ ಕ್ಷೇತ್ರದ ಜನಪ್ರಿಯ ಶಾಸಕರು, ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ HY ಮೇಟಿ ಸಾಹೇಬ್ರೆ, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ RB ತಿಮ್ಮಾಪುರ್ ಸಾಹೇಬ್ರೆ, ಬಾದಾಮಿ ಕ್ಷೇತ್ರದ ಶಾಸಕರು, ಸಹೋದರರಾಗಿರ್ತಕ್ಕಂಥ ಶ್ರೀಯುತ BB ಚಿಮ್ಮನಕಟ್ಟಿ ಅವರೇ, ಹುನಗುಂದ ಕ್ಷೇತ್ರದ ಜನಪ್ರಿಯ ಜಮಖಂಡಿಯ ಹಿಂದಿನ ಶಾಸಕರು, ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಸನ್ಮಾನ್ಯ ಆನಂದ್ ನ್ಯಾಮೋಡ್ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಯಾವತ್ತು ಎಲ್ಲ ಕಾರ್ಯಕರ್ತ ಬಂಧುಗಳೇ, ಹಿರಿಯರೇ ಹಾಗೂ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರೆ, ಇವತ್ತು ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಕಾರಣ ನಮಗೆಲ್ಲ ತಿಳಿದಿದೆ. ಇವತ್ತು ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಕಚೇರಿಯನ್ನ ಇವತ್ತು ಭವನದಲ್ಲಿ ಕುತ್ಕೊಂಡು ಪಕ್ಷಪಾತಿ ಧೋರಣೆಯನ್ನು ಅನುಸರಿಸತಕ್ಕಂಥ ಇರೋದು ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾಗಿರ್ತಕ್ಕಂತಹ ನಡೆ ಮತ್ತು ಸಂವಿಧಾನಕ್ಕೆ ವಿರೋಧಿಯಾಗಿರ್ತಕ್ಕಂತಹ ನಡೆ. ಈ ರಾಜ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸುಮಾರು 45 ವರ್ಷಗಳ ರಾಜಕೀಯ ಇತಿಹಾಸವನ್ನು ಹೊಂದಿರತಕ್ಕಂಥ ಜನಪ್ರಿಯ ನಾಯಕರು, ರಾಜ್ಯದ ಹಾಗೂ ಎಲ್ಲಾ ವರ್ಗದ ಬಡವರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಕಾರಣ ಇಲ್ಲದೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಇದು ಪಕ್ಷಪಾತಿ ಧೋರಣೆ ಮತ್ತು ಕೇಂದ್ರದ ಬಿಜೆಪಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿದೆ, ಹಿಂದಿನ 5 ವರ್ಷಗಳ ಅವಧಿಯಲ್ಲಿ ಬಿಜೆಪಿ ಯಾವ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಈ ರಾಜ್ಯದಲ್ಲಿ ನಡೆಸ್ತು ಅಂತ ಹೇಳಿ 40% ಸರ್ಕಾರ ಅಂತಕ್ಕಂಥ ಶಶಿಕಲಾ
ಈ ಕೇಂದ್ರ ಸರ್ಕಾರ ಕುಡ್ಕೊಂಡು ಜೆಡಿಎಸ್ ಬಿಜೆಪಿ ಕುಡ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಅನ್ಯಾಯ ಮಾಡಿ ಕೂತಾರ. ನಾವು ಸಿದ್ದರಾಮಯ್ಯ ಸಾಹೇಬ್ರ ಅನ್ಯಾಯ ಮಾಡಿ ಅವ್ರು ಸುಮ್ಮನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಣ್ಣ ಸರಿ ಸೈಡ್ ಸೈಡ್ ಸರಿ ಸರಿ ಸರಿ